ನಮಸ್ಕಾರ. ಕೆಲವೊಮ್ಮೆ ಭಾರತದ ರಾಜಕೀಯದ ದೊಡ್ಡ ಕಥೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಸಣ್ಣ ಕ್ಷೇತ್ರದ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಒಂದೇ ಒಂದು ಕ್ಷೇತ್ರದ ಫಲಿತಾಂಶ ಇಡೀ ದೇಶದ ರಾಜಕೀಯದ ದಿಕ್ಕನ್ನೇ ತೋರಿಸಬಲ್ಲದು. ಅದು ಹೇಗೆ ಅಂತೀರಾ? ಬನ್ನಿ, ಇವತ್ತು ಈ ರಹಸ್ಯವನ್ನ ಒಟ್ಟಿಗೆ ಬಿಡಿಸೋಣ. ಸರಿ, ನಾವೀಗ ಹೋಗ್ತಿರೋದು ನೇರವಾಗಿ ಕರ್ನಾಟಕದ ತೇರದಾಳ ವಿಧಾನಸಭಾ ಕ್ಷೇತ್ರಕ್ಕೆ. ಇಲ್ಲಿ ಸಿಕ್ಕಿರೋ ಅಂಕಿಅಂಶಗಳು ಒಂದು ರೀತಿಯಲ್ಲಿ ಆಶ್ಚರ್ಯ ಮೂಡಿಸಿದ್ರೆ, ಇನ್ನೊಂದು ಕಡೆ ಒಂದು ಎಚ್ಚರಿಕೆಯ ಗಂಟೆನೂ ಬಾರಿಸ್ತಾ ಇವೆ. ಈ ಸಂಖ್ಯೆ ನೋಡಿ, -50.5%. ಇದೇನೋ ಕಂಪನಿಯ ಲಾಸ್ ಫಿಗರ್ ಅನ್ಕೋಬೇಡಿ. ಇದು ಒಂದು ದೊಡ್ಡ ರಾಜಕೀಯ ಬದಲಾವಣೆಯನ್ನ ಸೂಚಿಸ್ತಿರೋ ಸಂಖ್ಯೆ. ಇದೊಂದು ಒಗಟಿನ ಹಾಗೆ. ಇದರ ಅರ್ಥ ಏನು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಸತತವಾಗಿ 3 ಬಾರಿ ಗೆದ್ದಿದ್ದ ಒಬ್ಬ ಶಾಸಕರ ಗೆಲುವಿನ ಅಂತರ ಒಂದೇ ಒಂದು ಎಲೆಕ್ಷನ್ನಲ್ಲಿ ಅರ್ಧಕ್ಕರ್ಧ ಹೇಗೆ ಕಮ್ಮಿಯಾಯಿತು? ಇದು ಯಾವುದೋ ದೊಡ್ಡ ರಾಜಕೀಯ ಬದಲಾವಣೆಯ ಸ್ಪಷ್ಟ ಲಕ್ಷಣ. ಇಲ್ಲಿ ಗಮನಿಸಿ ಏನಾಗಿದೆ ಅಂತ. 2018ರಲ್ಲಿ ಗೆಲುವಿನ ಅಂತರ 21,000ಕ್ಕಿಂತ ಹೆಚ್ಚು ವೋಟ್ಸ್, ಒಂದು ಭರ್ಜರಿ ಗೆಲುವು. ಆದರೆ 2023ಗೆ ಬರ್ತಿದ್ದ ಹಾಗೆ ಅದು ಜಸ್ಟ್ 10,745ಕ್ಕೆ ಇಳಿದುಬಿಟ್ಟಿದೆ. ಅಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದ್ರೆ 12% ಇದ್ದುದು ಸೀದಾ 6%ಗೆ ಬಿದ್ದಿದೆ. ಇದು ಬರೀ ನಂಬರ್ಸ್ ಅಲ್ಲ, ಇದು ಜನರ ಮನಸ್ಸು ಹೇಗೆ ಬದಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಓಕೆ, ಈ ಲಕ್ಷಣವನ್ನಂತೂ ನಾವು ನೋಡಿದ್ವಿ. ಈಗ ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ಪತ್ತೆ ಮಾಡೋಕೆ ಒಂದು ಡೀಪ್ ಎಕ್ಸಾಮಿನೇಷನ್ ಮಾಡೋಣ. ಅದಕ್ಕೆ ಮೊದಲು ಆ ಕ್ಷೇತ್ರದ ಪ್ರಮುಖ ಡೇಟಾವನ್ನೊಮ್ಮೆ ನೋಡೋಣ. ತೇರದಾಳದ ಡೆಮೋಗ್ರಾಫಿಕ್ಸ್ ಅಂದ್ರೆ ಜನಸಂಖ್ಯೆ ರಚನೆಯೇ ತುಂಬಾನೇ ಯುನೀಕ್ ಆಗಿದೆ. ಹಿಂದೂಗಳಲ್ಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇದೆ. ಅದರ ಜೊತೆಗೆ ಗಮನಿಸಿ, ಸುಮಾರು 23% ಮುಸ್ಲಿಂ ಮತ್ತು 10% ಜೈನ ಸಮುದಾಯದ ಜನಸಂಖ್ಯೆ ಕೂಡ ಇದೆ. ಈ ಸಾಮಾಜಿಕ ರಚನೆ ಅಲ್ಲಿನ ರಾಜಕೀಯ ಲೆಕ್ಕಾಚಾರಗಳನ್ನ ಯಾವಾಗ್ಲೂ ಕಾಂಪ್ಲೆಕ್ಸ್ ಆಗಿಡುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿನ ಅರ್ಬನ್ ರೂರಲ್ ಡಿವೈಡ್ ಅಂದ್ರೆ ನಗರ ಮತ್ತು ಹಳ್ಳಿಗಳ ನಡುವಿನ ವ್ಯತ್ಯಾಸ. ಕ್ಷೇತ್ರದ 90% ಜನ ಇರೋದು ಹಳ್ಳಿಗಳಲ್ಲಿ. ಹಾಗಾಗಿ ಸಹಜವಾಗೇ ಪೇಟೆ ಮತ್ತು ಹಳ್ಳಿಯ ಜನರ ಸಮಸ್ಯೆಗಳು, ಅವರ ಆದ್ಯತೆಗಳು, ಸರ್ಕಾರದಿಂದ ಅವರ ನಿರೀಕ್ಷೆಗಳು ಎಲ್ಲವೂ ಕಂಪ್ಲೀಟಾಗಿ ಬೇರೆ ಬೇರೆ ಇರುತ್ತೆ. ಹಾಗಾದ್ರೆ ಈ ಕಮ್ಮಿಯಾದ ವೋಟುಗಳು ಎಲ್ಲಿಗ್ಹೋದ್ವು? ಇಲ್ಲೇ ನೋಡಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್. ಆಡಳಿತದಲ್ಲಿದ್ದ ಬಿಜೆಪಿಯ ವೋಟ್ ಶೇರ್ ಸುಮಾರು 7.4% ಕಮ್ಮಿಯಾಗಿದೆ. ಆದ್ರೆ ಆಶ್ಚರ್ಯ ಅಂದ್ರೆ ಕಾಂಗ್ರೆಸ್ನ ವೋಟ್ ಶೇರ್ ಹೆಚ್ಚಾಗಿಲ್ಲ. ಅದು ಆಲ್ಮೋಸ್ಟ್ ಸ್ಟೇಬಲ್ ಆಗಿದೆ. ಇದರ ನೇರವಾದ ಅರ್ಥ ಏನು? ಇದು ವಿರೋಧ ಪಕ್ಷದ ಪರವಾಗಿ ಬಂದಿರೋ ವೇವ್ ಅಲ್ಲ, ಬದಲಿಗೆ ಆಡಳಿತ ಪಕ್ಷದ ಮೇಲಿದ್ದ ತೀವ್ರ ಅಸಮಾಧಾನದ ಫಲಿತಾಂಶ. ಈ ಟೇಬಲ್ ಇಡೀ ಕಥೆಯನ್ನ ಒಂದೇ ಫ್ರೇಮ್ನಲ್ಲಿ ಹೇಳ್ಬಿಡುತ್ತೆ. ಗೆಲುವಿನ ಅಂತರ ಅರ್ಧದಷ್ಟು ಕಮ್ಮಿಯಾಗಿದೆ, ವೋಟ್ ಶೇರ್ ಕುಸಿದಿದೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ವೋಟರ್ ಟರ್ನ್ಔಟ್ ಅಂದ್ರೆ ಮತದಾನದ ಪ್ರಮಾಣದಲ್ಲಿ ಏನೂ ಚೇಂಜ್ ಇಲ್ಲ. ಇದರರ್ಥ ಏನು? ಜನ ವೋಟ್ ಹಾಕೋದನ್ನ ಬಿಟ್ಟಿಲ್ಲ, ಬದಲಿಗೆ ಅವರು ಯಾರಿಗೆ ವೋಟ್ ಹಾಕಬೇಕು ಅನ್ನೋ ತಮ್ಮ ಆಯ್ಕೆಯನ್ನೇ ಬದಲಿಸಿದ್ದಾರೆ. ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡಿದ್ವಿ. ಈಗ ನಮ್ಮ ವಿಶ್ಲೇಷಣೆಯ ಮುಂದಿನ ಹಂತ ಯಾಕೆ ಹೀಗಾಯ್ತು ಅಂತ ತಿಳ್ಕೊಳ್ಳೋ ಸಮಯ. ಈ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಪ್ರತಿಯೊಂದು ಮತವೂ ಒಬ್ಬ ವ್ಯಕ್ತಿಯ ಘನತೆಯ, ಆಶಯದ ಧ್ವನಿ. ನಮ್ಮ ಸಂವಿಧಾನವು ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯವನ್ನು ಜವಾಬ್ದಾರಿಯುತವಾಗಿ ವ್ಯಕ್ತಪಡಿಸುವ ಹಕ್ಕನ್ನು ನೀಡಿದೆ. ಈ ಡೇಟಾವನ್ನು ನೋಡುವಾಗ ಆ ಮೂಲಭೂತ ಮೌಲ್ಯಗಳನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾದ್ರೆ ಈ ಸಂಖ್ಯೆಗಳ ಹಿಂದೆ ಅಡಗಿರೋ ಮತದಾರರ ಅಸಮಾಧಾನದ ಅಸಲಿ ಕಾರಣಗಳೇನು? ಹಾಗಾದ್ರೆ ಜನರ ಈ ಅಸಮಾಧಾನಕ್ಕೆ ನಿಜವಾದ ಕಾರಣಗಳಾದ್ರೆ ಏನು? ನಮ್ಮ ಅನಲೈಸಿಸ್ ಪ್ರಕಾರ 3 ಮುಖ್ಯ ಸಮಸ್ಯೆಗಳು ಎದ್ದು ಕಾಣಿಸ್ತಿವೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಕಾರಣ ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ಒಂದು ರೀತಿಯ ಬೇಸರ. ಸ್ವಲ್ಪ ಯೋಚನೆ ಮಾಡಿ, ಬರೀ ಸರ್ಕಾರಿ ಯೋಜನೆಗಳಿಂದ ಹೊಟ್ಟೆ ತುಂಬಿದ್ರೆ ಸಾಕಾಗುತ್ತಾ? ಅಥವಾ ಒಳ್ಳೆ ಶಿಕ್ಷಣ, ಆರೋಗ್ಯ, ಒಂದು ಒಳ್ಳೆ ಕೆಲಸ ಇವೆಲ್ಲ ಬೇಡ್ವಾ? ಮತದಾರರು ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ. ಅವರು ಬರೀ ಸ್ಕೀಮ್ಗಳ ಬೆನಿಫಿಷರಿಯಾಗಿ ಉಳಿಯೋಕೆ ಇಷ್ಟಪಡ್ತಿಲ್ಲ, ಬದಲಿಗೆ ತಮ್ಮ ಲೈಫ್ ಸ್ಟ್ಯಾಂಡರ್ಡನ್ನ ಇಂಪ್ರೂವ್ ಮಾಡೋ ರಿಯಲ್ ಪ್ರೋಗ್ರೆಸ್ ಅನ್ನ ಕೇಳ್ತಿದ್ದಾರೆ. ಎರಡನೇ ಕಾರಣ ಡೆವಲಪ್ಮೆಂಟ್ ಗ್ಯಾಪ್, ಅಂದ್ರೆ ಅಭಿವೃದ್ಧಿಯಲ್ಲಿನ ಅಂತರ. ಹಾಳಾಗಿರೋ ರೋಡುಗಳು, ಸರಿಯಾಗಿ ಸಿಗದ ಇಂಟರ್ನೆಟ್, ಅರ್ಧಕ್ಕೆ ನಿಂತಿರೋ ನೀರಿನ ಪ್ರಾಜೆಕ್ಟ್ಗಳು ಇವೆಲ್ಲ ನೋಡಿ ಜನರಿಗೆ ನಮ್ಮ ಕ್ಷೇತ್ರ ಹಿಂದೆನೇ ಉಳಿದುಬಿಟ್ಟಿದೆ ಅನ್ನೋ ಫೀಲಿಂಗ್ ಬಂದಿದೆ. ಪೊಲಿಟಿಕ್ಸ್ ನಡೀತಿದೆ, ಆದ್ರೆ ಪ್ರೋಗ್ರೆಸ್ ಆಗ್ತಿಲ್ಲ ಅನ್ನೋದು ಜನರ ನೇರವಾದ ಮಾತು. ಮತ್ತು ಮೂರನೇ, ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ಜಾಬ್ಸ್ ಕ್ರೈಸಿಸ್, ಅಂದ್ರೆ ಉದ್ಯೋಗದ ಸಮಸ್ಯೆ. ಲೋಕಲ್ ಆಗಿ ಯಾವುದೇ ಇಂಡಸ್ಟ್ರಿಗಳೂ ಇಲ್ಲ, ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗಳೂ ಇಲ್ಲ.
ಇದರಿಂದ ಯುವಕರಲ್ಲಿ ನಿರುದ್ಯೋಗ ತುಂಬಾನೇ ಜಾಸ್ತಿಯಾಗಿದೆ. ಇದರ ರಿಸಲ್ಟ್ ಏನು? ಎಷ್ಟೋ ಜನ ಕೆಲ್ಸ ಹುಡುಕೊಂಡು ಬೆಂಗಳೂರು, ಪುಣೆ ಅಂತ ಸಿಟಿಗಳಿಗೆ ಮೈಗ್ರೇಟ್ ಆಗ್ತಿದ್ದಾರೆ. ಇದು ಜನರಲ್ಲಿ, ಅದರಲ್ಲೂ ಯೂತ್ಸಲ್ಲಿ ದೊಡ್ಡ ಹತಾಶೆಗೆ ಕಾರಣವಾಗಿದೆ. ಓಕೆ, ನಾವು ಈಗ ಪ್ರಾಬ್ಲಮ್ ಏನು, ಅದರ ಲಕ್ಷಣಗಳೇನು, ಕಾರಣಗಳೇನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಈ ಸಮಸ್ಯೆಗಳನ್ನ ಬಗೆಹರಿಸಿ ಜನರ ನಂಬಿಕೆಯನ್ನ ವಾಪಸ್ ಗೆಲ್ಲೋಕೆ ಈ ಅನಾಲಿಸಿಸ್ ಯಾವ ಸ್ಟ್ರಾಟಜಿಕ್ ಪ್ಲಾನ್ ಅನ್ನ ಕೊಡ್ತಿದೆ? ಪರಿಹಾರ 3 ಫೋಕಸ್ಡ್ ಪ್ರಾಜೆಕ್ಟ್ಗಳ ಮೇಲೆ ನಿಂತಿದೆ. 1 ತೇರದಾಳ ವಾಟರ್ ಗ್ರಿಡ್, 2 PMGS ಆಲ್ ವೆದರ್ ರೋಡ್ಸ್, 3 ತೇರದಾಳ ಸ್ಕಿಲ್ ಅಂಡ್ ಸೋಲಾರ್ ಪಾರ್ಟ್. ನಾವು ಮಾತಾಡ್ದ ನೀರು, ಕನೆಕ್ಟಿವಿಟಿ ಮತ್ತು ಜಾಬ್ಸ್, ಈ 3 ಸಮಸ್ಯೆಗಳಿಗೆ ಇವು ಡೈರೆಕ್ಟ್ ಆನ್ಸರ್ಸ್. ಇವು ಬರೀ ಭರವಸೆಗಳಲ್ಲ, ಇವುಗಳಿಗೆ ಕ್ಲಿಯರ್ ಆದ ಗೋಲ್ಸ್ ಮತ್ತು ಮೆಷರ್ ಮಾಡಬಹುದಾದ ರಿಸಲ್ಟ್ಸ್ ಇವೆ. ಉದಾಹರಣೆಗೆ 45 ಕೋಟಿಯ ವಾಟರ್ ಗ್ರಿಡ್ ಪ್ರಾಜೆಕ್ಟ್ ರೈತರ ನೀರಾವರಿ ಜಾಗವನ್ನ ಡಬಲ್ ಮಾಡುತ್ತೆ. 30 ಕೋಟಿಯ ರೋಡ್ ಪ್ರಾಜೆಕ್ಟ್ ಅಲ್ಲೇ ಲೋಕಲ್ ಆಗಿ 800 ಕೆಲಸಗಳನ್ನ ಸೃಷ್ಟಿಸುತ್ತೆ. ಹಾಗೆ 20 ಕೋಟಿಯ ಸ್ಕಿಲ್ ಪಾರ್ಕ್ ಪ್ರತಿ ವರ್ಷ ಸುಮಾರು 1000 ಯುವಕರಿಗೆ ಟ್ರೈನಿಂಗ್ ಕೊಡುತ್ತೆ. ಕೇವಲ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ರೆ ಸಾಕಾಗಲ್ಲ, ಅದರ ಬಗ್ಗೆ ಜನರಿಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಅವರನ್ನ ಕಾನ್ಫಿಡೆನ್ಸ್ಗೆ ತಗೋಬೇಕು. ಅದಕ್ಕೋಸ್ಕರ ಯುವಕರು, ಮಹಿಳೆಯರು, ರೈತರು, SC/ST ಸಮುದಾಯಗಳು, ಹೀಗೆ ಪ್ರತಿಯೊಂದು ಸೆಗ್ಮೆಂಟ್ನ ಜನರನ್ನ ಅವರದ್ದೇ ಆದ ಅಗತ್ಯತೆಗಳಿಗೆ ತಕ್ಕಂತೆ ತಲುಪೋಕೆ ಒಂದು ಸಿಸ್ಟಮ್ಯಾಟಿಕ್ ಔಟ್ರೀಚ್ ಪ್ಲಾನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಷ್ಟೆಲ್ಲ ಡೇಟಾ ಅನಾಲಿಸಿಸ್ ಆದ್ಮೇಲೆ ಹೊರಬರುವ ಫೈನಲ್ ಮತ್ತು ತುಂಬಾನೇ ಕಠಿಣವಾದ ಸತ್ಯ ಇದು. ಹಾಲಿ ಶಾಸಕರ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಇದ್ರೆ, ಅವರ ಮೇಲಿರೋ ಕಾಂಟ್ರವರ್ಸಿಗಳು, ಕಮ್ಮಿಯಾಗ್ತಿರೋ ಪಾಪ್ಯುಲಾರಿಟಿ ಇನ್ನೊಂದು ಕಡೆ. ನಂಬರ್ಸ್ ಪ್ರಕಾರ ಅವರ ಲಯಬಿಲಿಟೀಸ್ ಈಗ ಅವರ ಆಸೆಟ್ಸ್ಗಿಂತ ಜಾಸ್ತಿಯಾಗಿದೆ. ಇದು ಬಹುಶಃ ಒಂದು ಬದಲಾವಣೆಯ ಸಮಯ ಬಂದಿದೆ ಅನ್ನೋದರ ಕ್ಲಿಯರ್ ಇಂಡಿಕೇಶನ್. ಹಾಗಾದ್ರೆ ಈ ತೇರದಾಳದ ಕೇಸ್ ಸ್ಟಡಿಯಿಂದ ನಾವು ಕಲಿಯೋ ಪಾಠ ಏನು? ಇದು ಬರೀ ಒಂದು ಕ್ಷೇತ್ರದ ಕಥೆಯಲ್ಲ. ಇಂತಹ ವಿಶ್ಲೇಷಣೆಗಳು ಜನರ ವೈಯಕ್ತಿಕ ಜೀವನದ ಬಗ್ಗೆ ಅಲ್ಲ, ಇದು ಸಮುದಾಯದ ಒಟ್ಟಾರೆ ಭಾವನೆಗಳ ಬಗ್ಗೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಯಾವುದೇ ಡೇಟಾವನ್ನು ಬಳಸುವಾಗ ಜನರ ಖಾಸಗಿತನ ಮತ್ತು ಅವರ ಒಪ್ಪಿಗೆಗೆ ನಾವು ಅತ್ಯಂತ ಹೆಚ್ಚಿನ ಗೌರವ ಕೊಡಬೇಕು. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜನರ ನಂಬಿಕೆ ಎರಡೂ ಮುಖ್ಯ. ತೇರದಾಳದ ಈ ಕಥೆ ಇವತ್ತಿನ ರಾಜಕೀಯದ ಬಗ್ಗೆ ಒಂದು ದೊಡ್ಡ ಯೂನಿವರ್ಸಲ್ ಸತ್ಯವನ್ನ ನಮ್ಗೆ ತೋರಿಸ್ತಾ ಇದೆ. ಆ ಸತ್ಯ ಏನು ಗೊತ್ತಾ? ಇವತ್ತಿನ ದಿನಗಳಲ್ಲಿ ಇಲೆಕ್ಷನ್ಗಳನ್ನ ಕೇವಲ ಐಡಿಯಾಲಜಿ ಅಥವಾ ಎಮೋಷನ್ಸ್ ಮೇಲೆ ಗೆಲ್ಲೋದು ಕಷ್ಟ. ಬದಲಿಗೆ ಜನರ ನಿಜವಾದ ಸಮಸ್ಯೆಗಳಿಗೆ ಡೇಟಾ ಬೇಸ್ಡ್ ಸಿಸ್ಟಮ್ಯಾಟಿಕ್ ಗವರ್ನೆನ್ಸ್ ಬ್ಲೂಪ್ರಿಂಟ್ ಕೊಡೋ ಮೂಲಕ ಮಾತ್ರ ಗೆಲ್ಲೋಕೆ ಸಾಧ್ಯ. ಹಾಗಾದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಮುಂದಿನ ದಿನಗಳ ರಾಜಕೀಯದಲ್ಲಿ ಎಮೋಷನಲ್ ಮಾತುಗಳಿಗಿಂತ ಡೇಟಾ ಆಧಾರಿತ ಅಳತೆ ಮಾಡಬಹುದಾದ ಗವರ್ನೆನ್ಸ್ ಅನ್ನೋದು ಅತಿ ದೊಡ್ಡ ಎಲೆಕ್ಷನ್ ವೆಪನ್ ಆಗುತ್ತಾ? ಇದರ ಉತ್ತರ ಮತದಾರರ ಕೈಯಲ್ಲಿದೆ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 0804204160 ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.